ರೂಪಾಯಿ ಹಾಕಿದ್ರು ಸರ್, 2 ಲಕ್ಷ ತಗೋದು. 52,290 ರೂಪಾಯಿ ದುಡ್ಡು ಹಾಕಿದ್ರು. ನಲ್ಲಿ ಒಂದು 10 ಜನರಿಗೆ ಹಾಕಿದ್ದಾರೆ. ಅದೇ ಶ್ಯಾಮ್ ಸುಂದರ್ ಅಂತ ಇದೆ, ಹರೀಶ್ ಅಂತ ಇದ್ದಾನೆ, ಗಿರೀಶ್ ಅಂತ ಇದ್ದಾನೆ. 10 ಜನಕ್ಕೆ ನಮ್ಮೂರಲ್ಲಿ ದುಡ್ಡು ಹಾಕಿದ್ದಾರೆ. ಯಾವ ತರ 52,000 ಒಬ್ಬರಿಗೆ, 53,000, 13,000 ಒಬ್ಬರಿಗೆ, ಈ ತರ ಎಲ್ಲ ಅಮೌಂಟ್ ಹಾಕಿದ್ದಾರೆ. ಅರಣ್ಯ ಇಲಾಖೆಯ ಅಧಿಕಾರಿಗಳ ಗೋಲ್ಮಾಲ್ ಬಟಾಬಯಲು. ಕೆಲಸ ಮಾಡದಿದ್ದರೂ ಅಕೌಂಟ್ಗೆ ಹಣ ವರ್ಗಾವಣೆ ಮಾಡಿದ ಅರಣ್ಯ ಅಧಿಕಾರಿಗಳು ಮತ್ತೆ ವಾಪಸ್ ತೆಗೆಸಿ ತಮ್ಮ ಕಳ್ಳಾಟವನ್ನು ಬಯಲು ಮಾಡಿಕೊಂಡಿರುವ ಘಟನೆ ಹುಣಸೂರು ಅರಣ್ಯ ಇಲಾಖೆಯಲ್ಲಿ ನಡೆದಿದೆ. ಹೌದು, ಹುಣಸೂರು ತಾಲೂಕಿನ ಅನ್ಗೋಡು ಹೋಬಳಿಯ ಕೊಳುವೆಗೆ ಗ್ರಾಮದ ರೈತರಿಗೆ ಅಕೌಂಟಿಗೆ ಹಣ ನೀಡಿ ಹುಣಸೂರು ತಾಲೂಕಿನ ಅನ್ಗೋಡು ಹೋಬಳಿಯ ಕೊಳುವೆಗೆ ಗ್ರಾಮದ ರೈತರ ಅಕೌಂಟಿಗೆ ಹಣ ಹಾಕಿ ಮತ್ತೆ ವಾಪಸ್ ತೆಗೆಸಿರುವ ಘಟನೆ ನಡೆದಿದೆ. ಇನ್ನು ರೈತರು ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಕಿರುವ ಹಣವನ್ನು ವಾಪಸ್ ತೆಗೆದುಕೊಟ್ಟು ಅವರಿಗೆ ಏನೂ ಇಲ್ಲದಂತೆ ಮಾಡಿದ್ದಾರೆ. ಇನ್ನು ಈ ವಿಚಾರವಾಗಿ ತನಿಖೆ ನಡೆಸಿದ ವೇಳೆ ನಾವು ಯಾವುದೇ ಕೆಲಸ ಮಾಡುತ್ತಿಲ್ಲ, ಆದರೂ ಕೂಡ ನಮ್ಮ ಅಕೌಂಟ್ಗೆ ಹಣ ಹಾಕಿದ್ದಾರೆ. 50,000, 13,000 ಸೇರಿದಂತೆ ಹಲವು ಜನರಿಗೆ ಹಣ ಹಾಕಿದ್ದು ಮತ್ತೆ ವಾಪಸ್ ತೆಗೆಸಿಕೊಂಡಿದ್ದಾರೆ ಎಂದು ಕೊಳುವೆಗೆ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇನ್ನು ಇದರ ಹಿಂದೆ ದೊಡ್ಡ ಜಾಲವೇ ಇದ್ದು ಸರ್ಕಾರದ ಹಣವನ್ನು ಗೋಲ್ಮಾಲ್ ಮಾಡಿ ನುಂಗಣ್ಣ ಮಾಡುತ್ತಿದ್ದಾರೆ. ಇದರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಎಂದು ಕೊಳುವೆಗೆ ಗ್ರಾಮದ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇನ್ನು ಅರಣ್ಯ ಇಲಾಖೆಯ ಅಧಿಕಾರಿಗಳು ಸರ್ಕಾರಕ್ಕೆ ಸುಳ್ಳು ಲೆಕ್ಕ ತೋರಿಸಿ ಲಕ್ಷಾಂತರ ರೂಪಾಯಿ ವಂಚನೆ ಮಾಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿ ಸೂಕ್ತ ತನಿಖೆಗಾಗಿ ಒತ್ತಾಯಿಸಿದ್ದಾರೆ. ಹೆಸರು ಮಧು ಅಂತ, ಕೊಳುವಿಗೆ ಗ್ರಾಮ. ಈ ನಮ್ಮ ಏನಿದೆಯಲ್ಲ ಈ ಊರು ಕೊಳುವಿಗೆ ಗ್ರಾಮ, ಇದು ತುಂಬ ಕಾಡಂಚಿನ ಭಾಗ. ಇದು ನಾಗರಹೊಳೆ ಫಾರೆಸ್ಟಿಗೆ ಸೇರುತ್ತೆ. ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು 10 ಜನಕ್ಕೆ ನಮ್ಮೂರಲ್ಲಿ ದುಡ್ಡು ಹಾಕಿದ್ದಾರೆ. ಯಾವ ಥರ 52,000 ಒಬ್ಬರಿಗೆ, 53,000, 13,000 ಒಬ್ಬರಿಗೆ, ಈ ಥರ ಎಲ್ಲ ಅಮೌಂಟ್ ಹಾಕಿದ್ದಾರೆ. ಇದು ಯಾವ ದುಡ್ಡು ಏನು ಅಂತ ನಾನು RF ಅಭಿಷೇಕ್ ಅಂತ ಇದ್ದಾರೆ, ಅವರು ಕಾಲ್ ಮಾಡಿ ಕೇಳಿದೆ. ಅವರು ಇದು ಮೊದಲವರೇ ಗೊತ್ತಿಲ್ಲ, ನಾನು ವಿಚಾರಿಸ್ಬಿಟ್ಟು ಹೇಳ್ತೀನಿ, ನಮ್ಮ ಗಾರ್ಡ್ ರಜೆ ಇದ್ದಾರೆ ಅಂತ ಹೇಳಿದ್ರು, ಇದು ಫಾರೆಸ್ಟ್ ರಜೆ ಇದ್ದಾರೆ ಅಂತ ಹೇಳಿದ್ರು. ಅದಾದಮೇಲೆ ಮತ್ತೆ ನಮ್ಮ ಫಾರೆಸ್ಟ್ಗೂ ಅವರೇ ಕಾಲ್ ಮಾಡಿದ್ರು ವಾಪಸ್ ರಿಟರ್ನು. ಏನು ಮೊದಲವರೇ ಕಾಲ್ ಮಾಡಿದ್ರು ಅಂತಲ್ಲ, ಏನಕ್ಕೆ ಅಂತ. ಅವಾಗ ಹೇಳಿದೆ, ಸರ್ ಈ ಥರ ದುಡ್ಡು ಹಾಕಿದ್ರಲ್ಲ, ಈ ದುಡ್ಡು ಯಾವುದು, ಏನಕ್ಕೆ ಹಾಕಿದ್ದೀರ ಅಂತ ಕೇಳಿದೆ. ಅದಕ್ಕೆ ಅವರೇನು ಹೇಳಿದ್ರು, ಈ ಥರ ಆನೆ ಕದ್ದಿದ್ದಾರೆ, ಆ ದುಡ್ಡು ಹಾಕಿದ್ದೀವಿ ಅಂತಂದರು. ಇವ್ರು 8 ಜನಕ್ಕೂ ಇವ್ರು 8 ಜನನೂ ಸುಧಾ ನಮ್ಮೂರಲ್ಲಿ ರೈತರುಗಳು. ಇವ್ರು ಯಾರು ಆನೆ ಕಾಯಕ್ಕೆ ಹೋಗೋಂಥವ್ರು ಏನಲ್ಲ. ಒಂದಿಬ್ಬರು ಕಾದಿದ್ದಾರೆ, ಅದ್ರಲ್ಲಿ ಒಂದಿಬ್ಬರು ಕಾದಿದ್ದಾರೆ, ಅವ್ರು ದುಡ್ಡು ಕೊಟ್ಟಿದ್ದಾರೆ. ಅವ್ರಿಬ್ಬರನ್ನ ಬಿಟ್ಟು 8 ಜನಕ್ಕೆ ದುಡ್ಡು ಹಾಕಿದ್ದಾರೆ. ಇವ್ರು 8 ಜನ ಸುಧಾ ರೈತರುಗಳು, ಇವ್ರು ಯಾರು ಆನೆ ಕಾದಿರೋರಲ್ಲ. ಇದನ್ನು ACF ಲಕ್ಷ್ಮೀಕಾಂತ್ ಸರ್ಗೂ ಫೋನ್ ಮಾಡಿ ಹೇಳಿದ್ದೀನಿ. ACF ಮೇಡಮು, ಇದು DCF ಸೀಮಾ ಮೇಡಮ್ಗೂ ಕಾಲ್ ಮಾಡಿ ಹೇಳಿದ್ದೀನಿ. ಅವ್ರು ಇದ್ರ ಬಗ್ಗೆ ನಮಗೆ ಮಾಹಿತಿನೇ ಇಲ್ಲ, ಕೇಳ್ಬಿಟ್ಟು ವಿಚಾರಿಸ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ರು. ಇದಾಗಿ ಘಟನೆ ನಡೆದು ಹೆಚ್ಚು ಕಡಿಮೆ ಒಂದು 10 ರಿಂದ 12 ದಿನ ಆಗಿದೆ. ಇದ್ರ ಬಗ್ಗೆ ಯಾರೂ ಸುಧಾ ಏನೂ ಹೇಳ್ತಿಲ್ಲ, ಅವ್ರು ಏನು ಕ್ಲಾರಿಫಿಕೇಶನ್ ಕೊಡ್ತಿಲ್ಲ, ಬಂದು ಮಾತಾಡ್ತಿಲ್ಲ, ಇದೇನಾಗಿದೆ ಅಂತಲೂ ಹೇಳ್ತಿಲ್ಲ. ಆಮೇಲೆ ನಮಗೆ ಡೌಟ್ ಬಂದು ಕೇಳಬೇಕಾದ್ರೆ, ಇಲ್ಲ ನಾವು ಆ ದುಡ್ಡನ್ನು ತೆಗೆದು ವಾಪಸ್ ಅವ್ರಿಗೆ ಕೊಟ್ಟಿದ್ದೀವಿ. ಯಾರಿಗೆ ನವೀನ್ ಗಾರ್ಡ್ ಅಂತ ಇದ್ದರು, ನವೀನ್ ಗಾರ್ಡ್ಗೆ ನಾವು ವಾಪಸ್ ತೆಗೆದು ಕೊಟ್ಟಿದ್ದೀವಿ. ಅವಾಗ ನಾನು ಕೇಳಿದೆ, ಅಣ್ಣ ನೀವು ಗೊತ್ತಿರೋರು ನಮ್ಮೂರವರು, ನೀವು ಆನೆ ಕದ್ದೀರಿ ಅಂತ ನಿಮಗೆ ದುಡ್ಡು ಹಾಕ್ಸಿದಾರಂತೆ, ನೀವೇನು ದುಡ್ಡನ್ನು ವಾಪಸ್ ತೆಗೆದು ಕೊಟ್ಟಿದ್ದೀರಾ? ಆ ಥರ ಎಲ್ಲ ಕೊಡಬಾರ್ದಲ್ವ ಅಂತ ಕೇಳಿದೆ. ನಮಗೇನಪ್ಪ ಗೊತ್ತು, ಫ್ರೆಂಡ್ ದುಡ್ಡು, ಆ ದುಡ್ಡು, ಈ ದುಡ್ಡು ಅಂತ ಹಾಕಿಸ್ಕೊಂಡ್ರು. ನವೀನ್ ಗಾರ್ಡ್ ತಿರ್ಗಿ ವಾಪಸ್ ಕೇಳಿದ್ರು, ನಾವು ಅವ್ರಿಗೆ ವಾಪಸ್ ತೆಗೆದು ಕೊಟ್ಟು. ಸರಿ, ಹಣ ಏನು ಆಗ್ತಿದೆ ಅಂತ ನಿಮ್ಮ ಅನಿಸಿಕೆ? ಈ ಹಣ ನಮಗೆ ಪ್ರಕಾರ ಬಂದಿರೋದು ಇದು ನಮ್ಮ ಜನಗಳ ಹೆಸರಿಗೆ ಹೇಳ್ಬಿಟ್ಟು ಹಾಕ್ಸ್ಕೊಂಡಿದ್ದಾರೆ. ನಮ್ಮ ಜನಗಳನ್ನ ತೋರಿಸ್ಬಿಟ್ಟು ದುಡ್ಡನ್ನ ಫಾರೆಸ್ಟರ್ ಹಾಕಿಸ್ಕೊಂಡು ಅವ್ರು ಅದನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಇನ್ನು ಬೇರೆ ಏನಿಲ್ಲ, ಇವ್ರು ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಇತ್ತಾಗೆ ರೈತರಿಗೂ ಅನುಕೂಲ ಆಗ್ತಿಲ್ಲ, ಅಥವಾ ಬೇರೆ ಕಡೆ ಸರ್ಕಾರದಿಂದ ಬರ್ತಿರೋ ಬೆನಿಫಿಟ್ಗಳು ರೈತರಿಗೂ ಕರೆಕ್ಟಾಗಿ ಸಿಗ್ತಾರೆ. ಯಾವ ಥರ ದುರ್ಬಳಕೆ ಆಗ್ತಾ ಇದೆ ಅಂತ ಅನಿಸ್ತದೆ? ನನ್ನ ಪ್ರಕಾರ ಅದೇ ಹೇಳ್ತಿದ್ದಿಲ್ಲ, ಇವ್ರು ದುಡ್ಡು ತಗೊಂಡು ತಿನ್ಕೊಂತಿದ್ದಾರೆ ಅವರು, ಅದು ಬೇರೆ ಏನೂ ಮಾಡ್ತಿಲ್ಲ. ಅವರು ಇಬ್ಬರನ್ನ ಕವಲೋಗ್ಬಿಟ್ಟು 10 ಜನದ ಹೆಸರಿಗೆ ಹಾಕಿ ಪೇಮೆಂಟ್ ತಗೊಳ್ಳಂತ ವಿಚಾರ ಇವರು ತಗೊಂಡವ್ರೆ. ಅದು ಈ ವರ್ಷ ಒಂದೇ ವರ್ಷ ಅಲ್ಲ, ಇದು 10 ವರ್ಷದಿಂದ ಆಗಿರ್ಬೋದು. ಪ್ರಚಾರಕ್ಕೆ ಬಂದಿರೋದು ಇವತ್ತಿನ ದಿನ. ಈಗ ಈ ವಾರದಲ್ಲಿ ಪ್ರಚಾರಕ್ಕೆ ಬಂದದ್ದು. ಅದು ನಮ್ಮ ಒಂದೇ ಊರು ಅನ್ನೋ ಲೆಕ್ಕಾಚಾರ ಏನಿಲ್ಲ. ಈಗ ನಮ್ಮ ಕಾಡಂಚಿನ ಭಾಗ ಏನಿದೆ, ಇಲ್ಲಿಂದ ವೀರನಸಳ್ಳಿ ಗಂಟನು, ಅದರಲ್ಲೂ ಜಾಸ್ತಿ ನಮ್ಮ ಜನರಲ್ಗಿಂತ ಟ್ರೈಬ್ಸ್ ಜಾಸ್ತಿ ಇದ್ದಾರೆ. ಇನ್ನು ಟ್ರೈಬ್ಸ್ಗೆ ಯಾರ್ಯಾರು ಹಾಕಿದ್ದಾರೆ, ಎಷ್ಟೆಷ್ಟು ಹಾಕಿದ್ದಾರೆ, ಎಷ್ಟು ಅವ್ಯವಹಾರ ನಡೆದಿದೆ ನಮ್ಮ ಈ ವ್ಯಾಪ್ತಿಲಿ, ಅದು ನಮಗೆ ಪೂರ್ತಿ ಡೀಟೇಲ್ಸು ತಿಳಿಸ್ಕೊಡ್ಬೇಕು. ಸರಿ, ಸರ್ ಗೊತ್ತಾಗ್ಬೇಕಾದ್ರೆ ನಾವು ಇವಾಗ ಹೇಳಿದ್ದು, ಇವರು ಪೇಮೆಂಟು 2 ಜನ ಕಾದಿರೋದಕ್ಕೆ 10 ಜನಕ್ಕೆ ಹಾಕೋದು. ಅವ್ರು 2 ಜನ ಕಾದಿರೋಂಥವ್ರಿಗೂ 12,000 ಕೊಟ್ಟು 4 ತಿಂಗಳ ಕೆಲಸ ಮಾಡಿಸ್ಕೊಂಡಿದ್ದಾರೆ. ಬರೀ 12,000 ಕೊಟ್ಟಿದ್ದಾರೆ 2 ಜನರಿಗೆ. 10 ಜನಕ್ಕೆ 52,000, 13,000, 26,000, ಈ ಥರ ಪದೇ ಈ ಥರ ಅವ್ಯವಹಾರ ಜಾಸ್ತಿ ನಡೀತಾ ಇದೆ. ಸರ್, ಇದಕ್ಕೆಲ್ಲ ಯಾರು ಭಾಗಿ ಅಂತ ಅನಿಸುತ್ತೆ? ಇದಕ್ಕೆ ಭಾಗಿ ಯಾರು ಅಂತಂದರೆ, ಈಗ ಗಾರ್ಡ್ ಆಗಿರ್ಬೋದು, ಅವ್ರ ಡಿಪಾರ್ಟ್ಮೆಂಟ್ನವರೇ ಭಾಗಿ. ಅದರಲ್ಲಿ ನಮ್ಮ ಅವರು ಯಾರೂ ಬರೋದಿಲ್ಲ. ಆ ಡಿಪಾರ್ಟ್ಮೆಂಟ್ಗೆ ಏನು ಸಂಬಂಧಪಡ್ತಾರೆ ಅವರೇ ಭಾಗಿಯಾಗಿರ್ತಾರೆ. ನಲ್ಲಿ ಒಂದು 10 ಜನರಿಗೆ ಹಾಕಿದ್ದಾರೆ. ಇರಲಿ, ಅವ್ರ ಹೆಸರುಗಳು ಅದೇ ಶ್ಯಾಮ್ ಸುಂದರ್ ಅಂತ ಇದೆ, ಇನ್ನು ಹರೀಶ್ ಅಂತ ಇದ್ದಾನೆ, ಇನ್ನು ಕಿರಣ್ ಅಂತಿದ್ದಾನೆ, ಇನ್ನು ಗಿರೀಶ್ ಅಂತಿದ್ದಾನೆ, ಇನ್ನು ನಂದೀಶ್ ಅಂತಿದ್ದಾರೆ, ಇನ್ನು ನಂಜುಂಡಪ್ಪ ಅಂತಿದ್ದಾನೆ. ಇಂಥವ್ರು ಇನ್ನೂ ಕೆಲವರು ನಮಗೆ ಗೊತ್ತಿರೋಂಥದ್ದೇ ಒಂದು 10 ಜನ. ಇನ್ನು ಅದರಲ್ಲಿ ಪ್ರಚಾರ ಅವರು ಏನು ಲೆಕ್ಕಾಚಾರ ಅವ್ರದ್ದು ಪೇಮೆಂಟ್ ಇರ್ತದೆ, ಅದರಲ್ಲಿ ಏನಾದ್ರು
ಇನ್ನೂ ಹುಡುಕಿದ್ರೆ ಇನ್ನೂ 10 ಜನ ಸಿಕ್ಕಿದ್ರು ಸಿಗ್ಬೋದು. ಹರೀಶ್ ಅಂತ ಓಕೆ. ನಮ್ಮ ಅಕೌಂಟ್ಗೂ ಹಾಕಿದ್ರು 52,290 ದುಡ್ಡು ಹಾಕಿದ್ರು. ಹಾಕಿದ್ಮೇಲೆ ಒಂದು 4 ದಿವಸ ಬಿಟ್ಟು ನಮ್ಮ ಅಕೌಂಟಿಗೆ ಬಂತು. ಹಿಂಗೆ ತಗೊಳಕ್ಕನಪ್ಪ ಫೋನ್ ಮಾಡಿದ್ರು ಅವ್ರಿಗೆ. ಯಾರು ಫೋನ್ ಮಾಡಿದ್ದು ನಿಮಗೆ? ನವೀನ್ ಗಾಡು ಫೋನ್ ಮಾಡಿದ್ರು. ಅವರು ಅಲ್ಲಿಗೆ ಬಂದರು. ನಮ್ಮ ಹತ್ರ ದುಡ್ಡಿತ್ತಿಲ್ಲ. ನಾನು ಸ್ವಲ್ಪ ಕೆಲಸ ಮಾಡ್ತಾಯಿದ್ದೆ. ಮನೇಲಿ ಅಮೌಂಟು ರೆಡಿ ಆಗೈತೆ. ನಮಗೆ ನಾವು ಕೊಟ್ಟೆ ಅವ್ರಿಗೆ. ತಗೊಂಬಂದ್ಬಿಟ್ಟಿದ್ದೆ. ಮಾಲೆ 3 ದಿವಸ ತಂದು ಕೊಟ್ಟಿದ್ದೆ ಅವ್ರಿಗೆ. ತಂದು ಮನೆ ಮಡಿಕೊಂಡಿದ್ದೆ. ತೆಗೆದು ಕೊಟ್ಟೆ ಅವ್ರಿಗೆ. 50,000 ಕೊಟ್ಟಿದ್ದೀನಿ ಸರ್ ಅವ್ರಿಗೆ. ಅದು ಸುಳ್ಳು ಹೇಳ್ಬೇಕು. ಇನ್ನು 2,000 ನಾನೇ ಕೊಡ್ಬೇಕು ಅವ್ರಿಗೆ. ಏನಂದ್ರೆ ಯಾವ ದುಡ್ಡು ಅಂತ ಕೇಳಿದ್ರೆ ನೀವು? ಏನು ಕೇಳಿಲ್ಲ. ಯಾಕೆ ಕೊಟ್ಟಿದ್ರು? ಈಗ ನೀವು ಹಾಕೋದನ್ನ ತಗೊಡ್ತೀನಿ, ಅವ್ರು ಹಾಕೋದನ್ನ ತಗೊಡ್ತೀನಿ. ನಮ್ಗೆ ಗೊತ್ತಿಲ್ಲ ಸರ್ ಇದು ಬಗ್ಗೆ. ತೆಗ್ದು ಕೊಟ್ಟೆ ಅವ್ರಿಗೆ. ಸರ್ ಯಾವ ದುಡ್ಡು ಅಂತ ಕೇಳಿದ್ರು ಬಂದು ಅವರು ಹೇಳಿಲ್ಲ ಸರ್. ಯಾರೋ ಫ್ರೆಂಡ್ ಹೇಳಿದೇನೋ ಹಾಕ್ಸ್ಬಂದು ನಿಮ್ಮ ಅಕೌಂಟ್ಗೆ ದುಡ್ಡು ಹಾಕ್ಸಿದ್ದೀನಿ ತಕೊಡಿ ಅಂತ ಹೇಳಿದ್ರು. ಶ್ಯಾಮ್ ಅಂತ. ನಿಮ್ಗೆ ಎಷ್ಟು ಹಾಕಿದ್ರು? ನಮಗೂ 52,290 ರೂಪಾಯಿ ಹಾಕಿದ್ರು. ಅದರಲ್ಲಿ ಬಂದು ಒಂದು ದಿವಸ ಕರ್ಕೊಂಡು ಹೋದ್ರು. ಚೆಕ್ ಹಾಕ್ಸಿದ್ರು. 3 ದಿವಸಕ್ಕೆ ಅಕೌಂಟ್ ದುಡ್ಡು ತಗೋಬೋದು, ಡ್ರಾ ಮಾಡ್ಕೋಬೋದು ಅಂದ್ರು. ಎಲ್ಲಿ ಕರ್ಕೊಂಡು ಹೋಗಿದ್ರು? ಅನ್ಗೂಡ್ ಕರ್ಕೊಂಡು ಹೋಗಿದ್ರು ಬ್ಯಾಂಕಿಗೆ. ಅದು ಯಾವುದು ಅಂತ ಕೇಳ್ಬೇಕಾರೆ ಏನೋ ಈಗ ನಮ್ಮ ಫ್ರೆಂಡು ಯಾರ್ದೋ ಒಂದು 50,000 ದುಡ್ಡು ಹಾಕ್ಸ್ತೀನಿ ನಿಮ್ಮ ಅಕೌಂಟ್ಗೆ, ಹೊಸಿ ತಕೊಡಿ ಅಷ್ಟೇ. ಪಾಸ್ಬುಕ್ಕು ಜೆರಾಕ್ಸ್ನೇ ಆಧಾರ್ ಕಾರ್ಡ್ ಜೆರಾಕ್ಸ್ನೇ ಒಂಚೂರು ಕೊಡಿ ಅಂತ ಕೇಳಿದ್ರು. ಕೊಟ್ಟಿದ್ದು. ಏನೋ ಫ್ರೆಂಡ್ ಗಿಂಡ್ ಯಾರೋ ಹಾಕ್ಸ್ಬೋದೇನೋ ಅಂದ್ಬಿಟ್ಟು ಕೊಟ್ಟು ನಮ್ಗೆ ಇದ್ರ ಮಾಹಿತಿ ನಮಗೆ ಗೊತ್ತಿಲ್ಲ. ಆಮೇಲೆ ತಿರ್ಗಾ ದುಡ್ಡು ಹಾಕ್ಸಾದ್ಮೇಲೆ 3 ದಿವಸಕ್ಕೆ ಅಕೌಂಟ್ ಮೆಸೇಜ್ ಬರ್ತಾ ನೋಡಿ ಅಂದರು. ಮೆಸೇಜ್ ಬಂದಿತ್ತು. ಆವಾಗ ಬನ್ನಿ ಮತ್ತೆ ತಗೊಡಿ ದುಡ್ಡು ಅಂದರು. ಹೋದೋ ಎರಡಪ್ಪ ಫೋನ್ ಮಾಡಿದ್ರು. ಆಯಿತು ಬನ್ನಿ ನಿಮ್ಮ ದುಡ್ಡು ನಮ್ಗೆ ಯಾಕೆ ಅಂದ್ಬಿಟ್ಟಿದ್ದೀನಿ. ನಮ್ಮದು ತಂದಿದ್ದೀನಿ. ಆಮೇಲೆ ಮಧ್ಯಾಹ್ನ 3 ಗಂಟೆಲಿ ಹೋಗಿ ಅವ್ರಿಗೆ ದುಡ್ಡು ತಗೊಟ್ಟು 1,000 ಅಕೌಂಟಲ್ಲಿ 1,000 ಬಿಟ್ಬಿಟ್ಟು ಇನ್ನು 51,000 ನಾನು ತಗೊಟ್ಟು. ಈ ದುಡ್ಡು ಇಸ್ಕೊಳ್ಬೇಕಲ್ಲ ಏನಂದ್ರು? ಏನೊಂದಿಲ್ಲ ತಕೊಡಿ ಅಂದ್ರು ತಕೊಟ್ಟು ಅಷ್ಟೇ. ನೀವೇನು ಕೇಳಿಲ್ಲ? ಏನು ಹೇಳಿಲ್ಲ. ಅದು ಇದು ನಮ್ಗೆ ಏನು ಹೇಳಿ ಹಾಕ್ಸ್ಬೇಕಾದ್ರೂ ಏನು ಹೇಳಿಲ್ಲ. ಕೇಳೋ ನೀವು ಏನು ಕೆಲಸ ಮಾಡೋದು? ನಾವು ಅರಮನೆ ರೈತರು. ರೈತ. ಯಾವರು? ಎಷ್ಟು ಹಾಕಿರೋ? ಯಾವರಪ್ಪ ಇದು ಹೆಸರು? ಹೇಳಿ. ಇದೇ ಊರು ಅಂದ್ರೆ 13,000 ರೂಪಾಯಿ ಹಾಕಿದ್ರು ಸರ್. 2 ಲಕ್ಷ ತಗೊಟ್ಟು. ಯಾರು ಹಾಕಿದ್ರು ನಿಮಗೆ? ನನಗೆ ನವೀನ್ಗಳು ಸರ್. ನವೀನ್ಗಳು. ಯಾವ ದುಡ್ಡು ಅಂತ ಹೇಳಿದ್ರು? ಏನು ಆಮೇಲೆ ಏನು ಹೇಳಿಲ್ಲ. ದುಡ್ಡು ಬಂದಿದ್ರೆ ತಗೊಡಿ ಅಂದ್ರೆ ತಗೊಡಿ. ಇದೇ ಫಸ್ಟ್ ಹಾಕಿರೋದು ಮೊದಲೆಲ್ಲ ಹಾಕಿದ್ರು? ಇದೇ ಫಸ್ಟ್. ಈ ವರ್ಷನೇ ಫಸ್ಟ್.